ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದ ಮೂಲಕ ನೀವು ಶ್ರೀ ಶನಿದೇವರ ಮಹಾತ್ಮೆಯನ್ನ ತಿಳಿದುಕೋಬಹುದು. ಓಂ ಶನೇಶ್ವರಾಯ ನಮಃ. ಶ್ರೀ ಶನಿದೇವರ ಮಹಾತ್ಮೆ ಪ್ರಾರಂಭ. ವಿಕ್ರಮರಾಜನ ಕತೆ. ಶ್ರೀ ಗಣೇಶಾಯ ನಮಃ. ಪೂರ್ವಕಾಲದಲ್ಲಿ ಉಜ್ಜಯಿನಿ ನಗರದಲ್ಲಿ ವಿಕ್ರಮನು ರಾಜ್ಯವಾಳುತ್ತಿದ್ದನು. ಒಂದು ದಿನ ಅರಸನು ಸಭೆಯಲ್ಲಿ ಕುಳಿತಾಗ ನವಗ್ರಹಗಳ ಬಗ್ಗೆ ಮಾತು ಹೊರಟಿತು. ಒಬ್ಬ ಪಂಡಿತನು ರವಿಯನ್ನು, ಇನ್ನೊಬ್ಬನು ಚಂದ್ರನನ್ನು, ಮೂರನೆಯವನು ಮಂಗಳನನ್ನು, ನಾಲ್ಕನೆಯವನು ಬುಧನನ್ನು, ಐದನೆಯವನು ಗುರುವನ್ನು, ಆರನೆಯವನು ಶುಕ್ರನನ್ನು, ಏಳನೆಯವನು ರಾಹುವನ್ನು, ಎಂಟನೆಯವನು ಕೇತುವನ್ನು ವರ್ಣಿಸಿದರು. ಆಗ ಒಂಬತ್ತನೆಯ ಪಂಡಿತನು, ಮಹಾರಾಜನೇ, ಸರ್ವಗ್ರಹಗಳಲ್ಲಿ ಶನಿಯು ಶ್ರೇಷ್ಠನು, ಬಲಾಢ್ಯನು, ಅತ್ಯದ್ಭುತನೂ ಆಗಿರುವನು. ದೇವದಾನವರು ಆತನಿಗೆ ಅಂಜಿ ಶರಣಾಗತರಾಗುವುದುಂಟು. ಶನಿಯು ಮಹಾಕ್ರೋಧಿಯು, ಆತನಿಗೆ ಎಂದಿಗೂ ಅಪಜಯವೆಂಬುದು ಗೊತ್ತಿಲ್ಲ. ಸಿಟ್ಟು ಬಂದರೆ ಹಿಟ್ಟು ಮುಕ್ಕಿಸುವನು, ಆದರೆ ಶರಣು ಬಂದವರನ್ನು ಸಕಲ ಪೀಡೆಯಿಂದ ಪರಿಹರಿಸುವನು. ಶನಿಯ ಮಹಾತ್ಮೆಯು ಪಠಣದಿಂದಲೂ ಪೂಜನ ಭಜನಾದಿಗಳಿಂದಲೂ ಪ್ರಸನ್ನನಾಗುವನು. ಈತನ ಮೈಬಣ್ಣ ಕಪ್ಪು, ಜಾತಿಯು ಗಾಣಿಗರದು, ಚರಣವು ವ್ಯಂಗ್ಯವಾದರೂ ಶರೀರವು ಕಾಂತಿಯುಳ್ಳದ್ದು. ಶನಿಯ ಪರಾಕ್ರಮವು ಆತನ ವಕ್ರದೃಷ್ಟಿಯಲ್ಲಿರುವುದು. ಯಾರ ಮೇಲೆ ವಕ್ರದೃಷ್ಟಿಯು ಬೀಳುವುದೋ ಅವರಿಗೆ ಕಷ್ಟಗಳು ಆರಂಭವಾಗುತ್ತದೆ. ಅರಸನೇ, ಆತನ ಮಹಾತ್ಮೆಯನ್ನು ಅರಹುವೆನು ಕೇಳು. ಸಕಲ ಚರಾಚರ ಜಗತ್ತಿಗೆ ಕಾರಣೀಭೂತನಾದ ಸೂರ್ಯಪುತ್ರನೇ ಶನಿದೇವನು. ದಕ್ಷ ಪ್ರಜಾಪತಿಯು ತನ್ನ ಮಗಳಾದ ಸಂಜ್ಞಾದೇವಿಯನ್ನು ಸೂರ್ಯನಿಗೆ ಮದುವೆ ಮಾಡಿ ಕೊಟ್ಟನು. ಅವಳು ಮನು ಮತ್ತು ಯಮ ಎಂಬ ಇರುವಕುವರರನ್ನು ಮತ್ತು ಯಮುನಾ ಎಂಬ ಕನ್ನಿಕೆಯನ್ನು ಪಡೆದಳು. ಬರಬರುತ್ತಾ ಸೂರ್ಯನ ಅತ್ಯಂತ ಪ್ರಕಾರವಾದ ತೇಜಸ್ಸನ್ನು ಸಹಿಸುವುದು ಸಂಜ್ಞಾದೇವಿಗೆ ಅಸಾಧ್ಯವಾಯಿತು. ಆಗ ಅವಳು ತನ್ನನ್ನೇ ಹೋಲುವಂತಹ ಸ್ತ್ರೀಯೋರ್ವಳನ್ನು ನಿರ್ಮಿಸಿ ಅವಳಿಗೆ ಛಾಯಾ ಎಂದು ನಾಮಕರಣ ಮಾಡಿ ಅವಳನ್ನು ತನ್ನ ಪತಿ ಸೇವೆಗಿಟ್ಟು ತನ್ನ ತಂದೆಯ ಮನೆಗೆ ಹೋದಳು. ಛಾಯಾದೇವಿಯು ಪತಿಯ ಸೇವಾ ತತ್ಪರಳಾಗಿ ಸಂಜ್ಞಾದೇವಿಗಿಂತಲೂ ಹೆಚ್ಚಾಗಿ ಸೂರ್ಯನ ಪ್ರೀತಿಗೆ ಪಾತ್ರಳಾದಳು. ಸೂರ್ಯನಿಂದ ಛಾಯೆಯು ತಾಪಿ ಎಂಬ ಪುತ್ರಿಯನ್ನು, ಶನಿ ಎಂಬ ಪುತ್ರನನ್ನು ಪಡೆದಳು. ಛಾಯಾದೇವಿ ತನ್ನ ಮಕ್ಕಳಲ್ಲಿ ಸಂಜ್ಞಾದೇವಿ ಮಕ್ಕಳಲ್ಲಿ ಭೇದ ಭಾವ ಮಾಡುತ್ತಿದ್ದಳು. ಆಗ ಯಮನು ಮಕ್ಕಳಲ್ಲಿ ಭೇದ ಭಾವ ಮಾಡುವ ಇವಳು ನಮ್ಮ ತಾಯಿ ಹೌದೋ ಅಲ್ಲವೋ ಎಂದು ತಂದೆಯನ್ನು ವಿಚಾರಿಸಿದನು. ಆಗ ಛಾಯಾದೇವಿ ಸಿಟ್ಟಾಗಿ, ಇಂದಿನಿಂದ ನೀನು ಪ್ರೇತನಾಗು ಎಂದಳು. ಆಗ ಯಮನು ರೋಧಿಸಲು, ಸೂರ್ಯನು, ಯಮನೇ, ದುಃಖಿಸಬೇಡ, ನೀನು ಪ್ರೇತಗಳಿಗೆ ರಾಜನಾಗು, 3 ಲೋಕಗಳಲ್ಲಿ ಶ್ರೇಷ್ಠನಾಗು. ಮರಣ ಹೊಂದಿದ ಜೀವವು ನಿನ್ನೆದುರಿಗೆ ಬಂದು ಪಾಪ ಪುಣ್ಯ ವಿಚಾರದಿಂದ ನಿನ್ನ ಅನುಮತಿ ಹೊಂದಿ ಸ್ವರ್ಗ ಅಥವಾ ನರಕ ಹೊಂದುವುದು ಎಂದು ಸಂತೈಸಿ ಛಾಯಾದೇವಿಗೆ, ಸುಮ್ಮನೆ ಯಮನಿಗೆ ಶಾಪ ಕೊಟ್ಟಿ, ಕಾರಣ ನಿನ್ನ ಮಗ ಶನಿ ದೃಷ್ಟಿ ವಕ್ರವಾಗಲಿ. ಅವನು ವಕ್ರದೃಷ್ಟಿಯಿಂದ ಏನನ್ನು ನೋಡುವನೋ ಅದು ಕಷ್ಟಕ್ಕೆ ಒಳಗಾಗಲಿ ಎಂದು ಶಾಪ ಕೊಟ್ಟನು. ಆಗ ಶನಿಯು, ತಂದೆಯೇ, ಸುಮ್ಮನೆ ನನ್ನನ್ನು ಶಪಿಸಿದ್ದರಿಂದ ನಾನು ವಕ್ರದೃಷ್ಟಿಯಿಂದ ಮೊದಲು ನಿಮ್ಮನ್ನು ನೋಡುವೆ ಎಂದನು. ಆಗ ಸೂರ್ಯನಿಗೆ ಕಷ್ಟಗಳು ಪ್ರಾರಂಭವಾದವು. ಸೂರ್ಯನ ಸಾರಥಿ ಅರುಣ ಅಂಗಹೀನನಾದನು. ಅಶ್ವಗಳು ಅಂಧವಾದವು. ಸೂರ್ಯನು ಕಂಗೆಟ್ಟು ಬಳಲಿ ಬೇನೆಗೊಳಗಾದನು. ಇದರ ಕಾರಣವನ್ನರಿಯದೆ ಅವನು ಅನೇಕ ಉಪಚಾರ ಮಾಡಿ ನಿರಾಸೆ ಹೊಂದಿದನು. ಶನಿಯು ಮುಂದೆ ತನ್ನ ದೃಷ್ಟಿಯನ್ನು ತಿರುವಲು ತ್ರಿವರ್ಗಕ್ಕೆ ಕೂಡಲೇ ಆರೋಗ್ಯವಾಯಿತು. ವಿಕ್ರಮನು ಹಾಸ್ಯದಿಂದ, ಅಯ್ಯ ಪಂಡಿತರೇ, ಪಿತನಿಗೆ ಕಷ್ಟ ಕೊಡುವ ಪುತ್ರನು ಅಪುತ್ರನಲ್ಲವೇ ಎಂದು ಮುಂತಾಗಿ ನಿಂದೆ ಮಾಡಲಾರಂಭಿಸಿದನು. ಶನಿಯು ಅಂತರ್ಜ್ಞಾನದಿಂದ ಈ ಸಂಗತಿ ತಿಳಿದುಕೊಂಡು ವಿಮಾನದಲ್ಲಿ ಕುಳಿತು ಸಭೆಯಲ್ಲಿ ಬಂದಿಳಿದನು. ಹಾಗೂ ತನ್ನ ದೃಷ್ಟಿಯನ್ನು ವಿಕ್ರಮನ ಮೇಲೆ ಕೆಡುಹಿ, ವಿಕ್ರಮನೇ, ನಿನ್ನಲ್ಲಿ ಗರ್ವವು ಬಹಳ ಬಂದಿದೆ. ಸಭೆಯಲ್ಲಿ ನನ್ನ ಅಪಹಾಸ್ಯವನ್ನು ಆರಂಭಿಸಿರುವೆ. ಇನ್ನು ನಿನ್ನ ಜನ್ಮಸ್ಥ ಕನ್ಯಾರಾಶಿಯಲ್ಲಿ ನನ್ನ ಪ್ರವೇಶವಾಗುವುದು. ಆಮೇಲೆ ನನ್ನ ಸಾಮರ್ಥ್ಯವನ್ನ ನೋಡು ಎಂದು ಹೇಳಿ ವಿಮಾನರೂಢನಾದನು. ಆಗ ವಿಕ್ರಮನು ಶನಿಯ ಪಾದಗಳ ಮೇಲೆ ಬಿದ್ದು ಹೊರಳಾಡ ಹೊರಟನು. ಆದರೆ ಏನೂ ಉಪಯೋಗವಾಗಲಿಲ್ಲ. ಮುಂದೆ ತಿಂಗಳಲ್ಲಿ ವಿಕ್ರಮನಿಗೆ 12ನೇ ಸ್ಥಾನದಲ್ಲಿ ಶನಿಯ ಪ್ರವೇಶವಾಯಿತು.
ವಿಕ್ರಮನು ಆಸ್ಥಾನ ಪಂಡಿತನನ್ನು ವಿಚಾರಿಸಿದನು. ಅವನು, ಜಿಯಾ, ಶನಿಯು ನಿನಗೆ 7.5 ವರ್ಷ ಪೀಡಿಸುವನು. ಕಾರಣ ಅಶ್ವತ್ಥನಾಲಿನಿಂದ ಆತನ ಪ್ರತಿಮೆ ಮಾಡಿ ಪೂಜಿಸಿ ತೈಲಾಭಿಷೇಕಗೈದು ಮೃತ್ತಿಕಾ ಕುಂಭದ ಮೇಲೆ ಸ್ಥಾಪಿಸಬೇಕು. 23,000 ಶನಿ ಜಪ ಮಾಡಬೇಕು ಎಂದು ಮುಂತಾಗಿ ಹೇಳಲು ವಿಕ್ರಮನು ಬಂದದ್ದು ಬರಲಿ, ಭೋಗಿಸಿಯೇ ತೀರುವೆನು ಎಂದು ಸಭೆಯಿಂದ ಎದ್ದನು. ಶನಿಯು ಕಾರವಾರನ ವೇಷದಿಂದ ಬಂದು ಕುದುರೆಯನ್ನ ತೆಗೆದುಕೊಂಡು ಬಂದನು. ವಿಕ್ರಮನು ಅಶ್ವಪರೀಕ್ಷೆಗಾಗಿ ಕುದುರೆಯನ್ನು ಹತ್ತಿದನು. ಕೂಡಲೇ ಕುದುರೆಯು ಚಪಲತೆಯಿಂದ ಓಡುತ್ತಾ ಅರಣ್ಯದ ಮಧ್ಯದಲ್ಲಿ ಬಂದು ಒಂದು ನದಿ ತೀರಕ್ಕೆ ಹೋಗಿ ನಿಂತಿತು. ವಿಕ್ರಮನು ಕುದುರೆಯಿಂದ ಇಳಿಯಲು ಕುದುರೆಯು ಮಾಯವಾಯಿತು. ಸೂರ್ಯನು ಅಸ್ತಂಗತನಾದನು. ಆ ಹೊತ್ತು ಗಿಡದಡಿಯಲ್ಲಿ ಮಲಗಿ ಮರುದಿವಸ ಅಲ್ಲಿಂದ ತಾಮಿಲಿಂದ ಪಟ್ಟಣವನ್ನ ಸೇರಿದನು. ಇತ್ತ ಮಂತ್ರಿಯು ಕಾರವಾನನಿಗೆ ಅಶ್ವದ ಬೆಲೆ ಕೊಟ್ಟು ಕಳುಹಿಸಿದನು. ಹಾಗೂ ವಿಕ್ರಮನ ಶೋಧಕ್ಕಾಗಿ ದಿಕ್ಕಿಗೆ ಸೇವಕರನ್ನು ಕಳುಹಿಸಿದನು. ವಿಕ್ರಮನು ತಾಮಿಲಿಂದ ಪಟ್ಟಣದ ಶ್ರೀಪತಿಯ ಅಂಗಡಿಯ ಕಟ್ಟೆಯ ಮೇಲೆ ಹೋಗಿ ಕುಳಿತನು. ಕೂಡಲೇ ಅಂಗಡಿಯ ವ್ಯಾಪಾರವು ದ್ವಿಗುಣವಾಯಿತು. ಆಗ ಶ್ರೀಪತಿಯು ಅತಿಥಿಯ ಅತಿ ಸುಲಕ್ಷಣವೆಂದು ಮನೆಗೆ ಕರೆದೊಯ್ದು ಮೇಜವಾನಿಯನ್ನು ಉಣಿಸಿದನು. ಅವನು ವಿಕ್ರಮರಾಜನೆಂದು ತಿಳಿದು ಆನಂದಪಟ್ಟು ತನ್ನ ಮಗಳಾದ ಆಲೋಲಿಕೆಯನ್ನು ಅವನಿಗೆ ಲಗ್ನ ಮಾಡಿಕೊಡಬೇಕೆಂದು ಮನಸ್ಸು ಮಾಡಿದನು. ಮಗಳನ್ನು ಕರೆದು ಅವಳ ಮುಂದೆ ವಿಕ್ರಮನ ವರ್ಣನೆಯನ್ನು ಮಾಡಿದನು. ಅವಳು, ಪಿತನೇ, ನಾನು ಈ ದಿನ ರಾತ್ರಿ ಕೆಲವು ಪ್ರಶ್ನೆ ಮಾಡಿ ಆತನನ್ನು ಪರೀಕ್ಷಿಸುವೆ ಎಂದಳು. ರಾತ್ರಿ ಊಟವಾದ ಮೇಲೆ ಶೃಂಗರಿಸಿದ ಶಯ್ಯಾಮಂಟಪದೊಳಗೆ ವಿಕ್ರಮನು ಪ್ರವೇಶಿಸಿದನು. ಹಾಗೂ ಅಲ್ಲಿ ಚಿಂತಿಸುತ್ತಾ ಮಲಗಿದನು. ಕೂಡಲೇ ನಿದ್ರಾದೇವಿಯ ವಶನಾದನು. ತುಸು ವೇಳೆಯಲ್ಲಿ ಆಲೋಲಿಕೆಯು ಶೃಂಗಾರವಾಗಿ ವರಪರೀಕ್ಷೆಗಾಗಿ ಶಯನಗೃಹ ಪ್ರವೇಶಿಸಿದಳು. ವಿಕ್ರಮನಿಗೆ ಚಂದ್ರನ ಪಾತ್ರೆಯೊಳಗಿನ ಶೀತೋದಕವನ್ನ ಪ್ರೋಕ್ಷಿಸಿದಳು. ಆದರೂ ಎಚ್ಚರವಾಗಲಿಲ್ಲ. ಕಡೆಗೆ ನಿರುಪಾಯಳಾಗಿ ಕೊರಳೊಳಗಿನ ಮೌಕ್ತಿಕ ಹಾರವನ್ನ ಗೂಟಕ್ಕೆ ಹಾಕಿ ಅಲ್ಲಿಯೇ ಮಲಗಿದಳು. ಕೂಡಲೇ ನಿದ್ರೆ ಹತ್ತಿತು. ವಿಕ್ರಮನು ತುಸು ವೇಳೆಯಲ್ಲಿ ಎಚ್ಚೆತ್ತನು. ಸಹಜವಾಗಿ ಗೋಡೆಯ ಕಡೆಗೆ ನೋಡಿದನು. ಗೋಡೆಯ ಮೇಲಿನ ಚಿತ್ರದ ಹಂಸ ಪಕ್ಷಿಯು ಸಜೀವವಾಗಿ ಗೂಟಕ್ಕೆ ಹಾಕಿದ ಮೌಕ್ತಿಕ ಹಾರವನ್ನ ನುಂಗಿ ಮೊದಲಿನಂತೆ ಚಿತ್ರದ ಹಂಸವಾಗಿ ನಿಂತಿತು. ವಿಕ್ರಮನು ಅಘಟಿತ ಘಟನೆಗಳನ್ನು ಕಂಡು ಬೆರಗಾಗಿ ಚಿಂತಿಸಿದನು. ಮರುದಿವಸ ಆಲೋಲಿಕೆಯು ಎದ್ದು ನೋಡಲಾಗಿ ಗೂಟಕ್ಕೆ ಹಾಕಿದ ಹಾರವು ಇರಲಿಲ್ಲ. ಮೊದಲೇ ವಿಕ್ರಮನು ವಿಷಯ ತಿರಸ್ಕಾರ ಮನಸ್ಕಳಾಗಿದ್ದ ಅವಳು ಮತ್ತಷ್ಟು ಕೋಪಾನ್ವಿತಳಾಗಿ ತಂದೆಯೆಡೆಗೆ ಹೋಗಿ ಕಳುವಿನ ಸಂಗತಿ ಅರುಹಿದಳು. ಶ್ರೀಪತಿಯು ಸಿಟ್ಟಿಗೆದ್ದು ನಿಷ್ಠೂರತೆಯಿಂದ ವಿಕ್ರಮನನ್ನು ಹೊಡೆಯಿಸಿದನು. ವಿಕ್ರಮನು ನಿಜ ಸಂಗತಿ ಹೇಳಿದರೆ ಯಾರೂ ಒಪ್ಪುತ್ತಿರಲಿಲ್ಲ. ಕಾರಣ ತಾನು ತೆಗೆದುಕೊಂಡಿಲ್ಲವೆಂದು ಹೇಳಿದನು. ಕೂಡಲೇ ಶ್ರೀಪತಿಯು ವಿಕ್ರಮನನ್ನು ರಾಜದರ್ಬಾರಕ್ಕೆ ಕರೆದೊಯ್ದನು. ವಿಕ್ರಮನು ಕ್ಷಮೆ ಬೇಡಿದನು. ಚಂದ್ರಸೇನ ಮಹಾರಾಜನು ಕೋಪಾವಿಷ್ಟನಾಗಿ ಈತನು ಕಳವು ಮಾಡಿದ್ದು ನಿಜವೆಂದು ಭಾವಿಸಿ ಆತನ ಕರಚರಣಗಳನ್ನು ಕತ್ತರಿಸಿ ಚಲಿಸಿದನು. ಹಾಗೂ ಆತನಿಗೆ ಯಾರು ಅನ್ನ ನೀರು ಕೊಡಬಾರದೆಂದು ಕಟ್ಟಪ್ಪಣೆ ಮಾಡಿದನು. ಆಗ ಆತನ ಕಷ್ಟವನ್ನ ವರ್ಣಿಸುವುದು ಅಸಾಧ್ಯ. ಆತನ ಶರೀರದಿಂದ ರಕ್ತ ಪ್ರವಾಹವು ಒಂದೇ ಸಮನೆ ಹರಿಯುತ್ತಿತ್ತು. ಹಾಗೂ ಹಸಿವೆ ನೀರಡಿಕೆಯಿಂದ ಬಹಳ ಬಳಲಿ ಬೆಂಡಾದನು. ಆಗ ವಿಕ್ರಮನು ದುಃಖಾತಿಶಯದಿಂದ, ಹೇ ಶನಿದೇವರೇ, ನನ್ನ ಅಜ್ಞಾನದಿಂದಾದ ಅಪರಾಧಕ್ಕೆ ಇಷ್ಟು ಸಹಿಸಲಸಾಧ್ಯವಾದ ಕಠಿಣ ಶಿಕ್ಷೆಯೇ, ನಿನಗೆ ನಾನು ಅನನ್ಯ ಶರಣಾಗತನಾದೆ. ನೀನೇ ನನ್ನ ತಂದೆ, ತಾಯಿ, ಬಂಧು ಬಳಗಗಳು. ಈ ದೀನನಿಗೆ ನೀನೇ ಗತಿ ಎಂದು ಅನನ್ಯ ಭಾವದಿಂದ ಪ್ರಾರ್ಥಿಸಲು ಶನಿದೇವನಿಗೆ ಕರುಣೆ ಹುಟ್ಟಿತು. ಚಂದ್ರಸೇನನಿಗೂ ದಯ ಬಂದು ತಸ್ಕರನಿಗೆ ಅನ್ನೋದಕಗಳನ್ನು ಕೊಡಲು ಅಪ್ಪಣೆಯನ್ನು ಇತ್ತನು. ಧರ್ಮಿಷ್ಠನು ಅನ್ನೋದಕಗಳನ್ನು ಕೊಡಹತ್ತಿದನು. ಹೀಗೆ 2 ವರ್ಷಗಳು ಕ್ರಮಿಸಿದವು. ತಾಮಿಲಿಂದಪುರದ ಒಬ್ಬ ಗಾಣಿಗನು ಉಜ್ಜಯಿನಿ ನಗರದಿಂದ ತನ್ನ ಸೊಸೆಯನ್ನು ಕರೆದುಕೊಂಡು ಬರುತ್ತಿದ್ದನು. ನಡುದಾರಿಯಲ್ಲಿ ಬಿದ್ದಿದ್ದ ವಿಕ್ರಮರಾಜನನ್ನು ಅವಳು ಕಂಡು ಗುರುತಿಸಿ ಕನಿಕರಪಟ್ಟು ಗಾಡಿಯಲ್ಲಿ ಕುಳ್ಳಿರಿಸಿ ಮನೆಗೆ ಕರೆದುಕೊಂಡು ಹೋದಳು. ಆತನನ್ನ ರಕ್ಷಿಸಲು ಅರಸನ ಅಪ್ಪಣೆಯನ್ನು ಪಡೆದಳು.
ವಿಕ್ರಮನು ಗಾಣಿಗನ ಮನೆಯಲ್ಲಿ ಗಾಣ ಹೊಡೆಯುವ ಕೆಲಸವನ್ನ ಮಾಡಹತ್ತಿದನು. ಹೀಗೆ ಉಜ್ಜಯಿನಿಯನ್ನು ಬಿಟ್ಟು 7 ವರ್ಷಗಳು ಪೂರ್ಣವಾದವು. ವಿಕ್ರಮನು ಒಂದು ಸಾಯಂಕಾಲ ಸಂಧ್ಯಾರಾಗವನ್ನ ಪ್ರಾರಂಭಿಸಿದನು. ಅದರಿಂದ ಊರೊಳಗಿನ ದೀಪಗಳೆಲ್ಲ ತಮ್ಮಿಂದ ತಾವೇ ಉದಯ ಹೊಂದಿದವು. ಗಾಯನವು ನಿಲ್ಲಲು ದೀಪಗಳು ತಮ್ಮಷ್ಟಕ್ಕೆ ತಾವೇ ನಂದಿ ಹೋದವು. ಇದನ್ನು ಚಂದ್ರಸೇನನ ಮಗಳಾದ ಪದ್ಮಸೇನೆ ಕನ್ನಿಕೆಯು ಕಂಡು ಅಚ್ಚರಿಗೊಂಡು ಪರಿಚಾರಿಕೆಯಿಂದ ಶೋಧಿಸಿ ವಿಕ್ರಮನನ್ನು ತನ್ನ ಅಂತಃಪುರಕ್ಕೆ ಬರಮಾಡಿಕೊಂಡಳು. ವಿಕ್ರಮನು ಆಕೆಯ ವಿನಂತಿಗೆ ಮಾನ್ಯ ಮಾಡಿ ಸಂಗೀತದ ಭಂಡಾರವನ್ನ ಅಲ್ಲಿ ಉರುಳಿಸಿದನು. ಒಂದು ಮಧ್ಯರಾತ್ರಿ ಸಮಯದಲ್ಲಿ ವಿಕ್ರಮನು ಶನಿದೇವರನ್ನ ಕುರಿತು ಈ ರೀತಿ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದನು. ಹೇ ದೇವ, 7.5 ವರ್ಷಗಳು ಇಂದಿಗೆ ಮುಗಿದವು. ಇನ್ನಾದರೂ ಕೃಪೆ ಮಾಡು. ಎಲ್ಲಿಯವರೆಗೆ ನನ್ನ ಸತ್ವ ಪರೀಕ್ಷೆಯನ್ನು ಮಾಡುವೆ? ಆ ಕೂಡಲೇ ಶನಿಯು ಪ್ರಕಟನಾದನು. ವಿಕ್ರಮನು ಚರಣಗಳಿಲ್ಲದಿದ್ದರೂ ಉರುಳುತ್ತಾ ಶ್ರೀ ಶನಿದೇವನ ಪಾದಗಳ ಮೇಲೆ ಹೋಗಿ ಬಿದ್ದನು. ಶನಿಯು ವರವನ್ನು ಬೇಡು ಎಂದನು. ಆಗ ವಿಕ್ರಮನು, ದೇವ, ನೀನು ನನಗೆ ಕೊಟ್ಟಂತೆ ಪರರಿಗೆ ಮಾತ್ರ ಕಷ್ಟಗಳನ್ನು ಕೊಡದಿರು ಎಂದು ಪ್ರಾರ್ಥಿಸಿದನು. ಶನಿಯು ಆತನ ಪರೋಪಕಾರ ಬುದ್ಧಿಗೆ ಪ್ರಸನ್ನನಾಗಿ ಕೃಪಾದೃಷ್ಟಿಯಿಂದ ನೋಡಲು ವಿಕ್ರಮನು ಕಡಿದು ಹೋದ ಕರಚರಣಗಳು ಪುನಃ ಮೊದಲಿನಂತಾದವು. ಆತನ ಶರೀರ ಸೌಂದರ್ಯವು ಇಮ್ಮಡಿಯಾಯಿತು. ಆಗ ವಿಕ್ರಮನು ಅತ್ಯಾನಂದವನ್ನ ಹೊಂದಿ ಶನಿಯ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಆನಂದಾಶ್ರಯಗಳನ್ನು ಉದುರಿಸಿದನು. ಶನಿಯು, ವಿಕ್ರಮನೇ, ನಿನಗೆ ಕೊಟ್ಟ ದುಃಖವು ಅಧಿಕವೆಂದು ತಿಳಿಯಬೇಡ. ನಾನು ದೇವದೈತ್ಯರಿಗೆ ಕೊಟ್ಟ ದುಃಖದ ಇತಿಹಾಸವನ್ನ ಹೇಳುವೆನು, ಕೇಳು. ನಾನು ಗುರುವಿನಿಂದ 1 ಕಾಲ ಪ್ರಹರದವರೆಗೆ ಆತನ ರಾಶಿಗೆ ಬರಲು ಅಪ್ಪಣೆ ಪಡೆದೆನು. ಆತನು ಶನಿಯು ನನಗೆ ಮಾಡುವುದೇನು ಎಂಬ ಗರ್ವದಲ್ಲಿ ಮೈಮರೆತೆನು. ತನ್ನ ಪ್ರತಾಪದಿಂದ ಗುರುಕಾಯವು ಬದಲಾಯಿತು. ಆಗ ಆತನು ಗಂಗಾಜಲದಲ್ಲಿ ಮಜ್ಜನಗೈಯಲು ಹೊರಟ ವೇಳೆಯಲ್ಲಿ ನಾನು ವೇಷಾಂತರದಿಂದ ಹೋಗಿ 2 ಪುಟ್ಟ ಹಣ್ಣು ಕೊಟ್ಟೆನು. ಗುರುವು ನದಿಯಲ್ಲಿ ಸ್ನಾನ ಮಾಡಿ ಜೋಳಿಗೆಯಲ್ಲಿ ಹಣ್ಣು ಚೆಲ್ಲಿಕೊಂಡು ರಾಜಬೀದಿಯಲ್ಲಿ ಹೋಗುತ್ತಿರಲು ರಾಜದೂತರು ಗುರುವನ್ನ ಹಿಡಿದರು. ಅವರು ಮಂತ್ರಿಸುತ್ತ ರಾಜಪುತ್ರರು ಬೇಟೆಗೆ ಹೋಗಿ ಬಹಳ ವೇಳೆಯಾಗಿದ್ದರು ಬಾರದ್ದರಿಂದ ಅವರ ಶೋಧದಲ್ಲಿದ್ದರು. ಗುರುವಿಗೆ ಜೋಳಿಗೆಯಲ್ಲಿಯ ಹಣ್ಣುಗಳು ರಾಜಮಂತ್ರಿ ಸುತರ ರುಂಡಗಳಾಗಿದ್ದವು. ಅದರಿಂದ ದೂತರು ಬಡಿಯುತ್ತಾ ಹೊಡೆಯುತ್ತಾ ಅರಸನ ಕಡೆಗೆ ಒಯ್ದರು. ಅರಸನು ದುಃಖ ಸಾಗರದಲ್ಲಿ ಮುಳುಗಿ ಏನೂ ವಿಚಾರಿಸದೆ ಗುರುವನ್ನು ಶೂಲಕ್ಕೇರಿಸಲು ಆಜ್ಞೆ ಕೊಟ್ಟನು. ದೂತರು ಕೂಡಲೇ ಗುರುವನ್ನು ಶೂಲದೆಡೆಗೆ ಕರೆದೊಯ್ದು ಶೂಲಕ್ಕೇರಿಸಲು ಸಿದ್ಧರಾದರು. ಆಗ ಗುರುವು ಸೇವಕರಿಗೆ 2 ಗಳಿಗೆ ತಡೆಯಿರಿ, 10,000 ಹೊನ್ನು ಕೊಡುವೆನೆಂದು ಹೇಳಲು ಸೇವಕರು ಸಮ್ಮತಿಸಿದರು. ಅಷ್ಟರಲ್ಲಿ 1 ಕಾಲ ಪ್ರಹರವು ಮುಗಿಯಿತು. ಬೇಟೆಗೆ ಹೋದ ರಾಜಸುತ ಮಂತ್ರಿಸುತರು ಅರಮನೆಗೆ ಬಂದರು. ಅದರಿಂದ ಗುರುವಿಗೆ ಮುಕ್ತತೆ ಆಯಿತು. ಅರಸನು ಗುರುವಿಗೆ ಕ್ಷಮೆ ಬೇಡಿದನು. ಗುರುವು ಅರಸನಿಗೆ ಶನಿಯ ಮಹಿಮೆಯನ್ನು ಬೋಧಿಸಿ ಜೋಳಿಗೆ ತೋರಿಸಲು ರುಂಡಗಳು ಹೋಗಿ ಮೊದಲಿನಂತೆ ಹಣ್ಣುಗಳಾಗಿದ್ದವು. ಆಮೇಲೆ ಗುರುವು ನನ್ನ ದರ್ಶನಕ್ಕೆ ಬಂದನು. ಆಗ ಗುರುವು, ಶನಿದೇವ, ಸರ್ವಗ್ರಹಗಳಲ್ಲಿ ನೀನೇ ಶ್ರೇಷ್ಠನು. 1 ಕಾಲ ಗಳಿಗೆಯಲ್ಲಿ ನನ್ನ ಪಾಡು ಈ ರೀತಿಯಾಯಿತು. ನೀನು 7.5 ವರ್ಷ ಕಾಡಿದರೆ ಎಂಥ ಸಂಕಟ ಬಂದಿತು? ಕಾರಣ ಪರರಿಗೆ ಕಾಡಬೇಡ ಎಂದನು. ಆಗ ನಾನು, ಗುರುವೇ, ನೀನು ಹೇಳುವುದು ನಿಜ, ಆದರೆ ಗರ್ವಹರಣ ಮಾಡುವುದು ನನ್ನ ಕರ್ತವ್ಯ ಎಂದು ನುಡಿದು ಮತ್ತೆ ವಿಕ್ರಮನೇ, ಶಂಕರನು ನನಗಂಜಿ ಕೆಲ ಕಾಲ ಕೈಲಾಸದಲ್ಲಿ ಅಡಗಿದನು. ರಾಮಚಂದ್ರನು ವನವಾಸದಲ್ಲಿ ಕಷ್ಟಪಟ್ಟು ಪತ್ನಿಯನ್ನು ಕಳೆದುಕೊಂಡನು. ಗ್ರಹಗಳಲ್ಲಿ ಮೆಟ್ಟಿದ ರಾವಣನ ಮೇಲೆ ನನ್ನ ದೃಷ್ಟಿಯು ಬೀಳಲು 6 ತಿಂಗಳಲ್ಲಿ ಶ್ರೀರಾಮನಿಂದ ಅವನ ನಿರ್ವಂಶ ಮಾಡಿಸಿದೆನು. ಹರಿಶ್ಚಂದ್ರನು ರಾಜಭ್ರಷ್ಟನಾಗಿ ಪರಿಪರಿಯ ಕ್ಲೇಶಕ್ಕೆ ಒಳಗಾದನು. ದಮಯಂತಿಯು ಪತಿಯನ್ನು ಕಳಕೊಂಡು ಕಷ್ಟಪಟ್ಟಳು. ಇಂದ್ರನು ಗೌತಮ ಪತ್ನಿಯನ್ನು ಭೋಗಿಸಿ ಭಂಗಾಕಿತನಾದನು. ಚಂದ್ರನು ಗುರುಪತ್ನಿಯನ್ನು ಸ್ಪರ್ಶ ಮಾಡಿ ಕಲಂಕವನ್ನ ಧರಿಸಿದನು. ವಸಿಷ್ಠನು ತನ್ನ ಶತಪುತ್ರರನ್ನು ಕಳಕೊಂಡನು. ಪರಾಶರನು ಮತ್ಸ್ಯಗಂಧಿಯ ಸಹವಾಸ ಮಾಡಿದನು. ಪಾಂಡವರು ರಾಜ್ಯ ಕಳಕೊಂಡರು. ಕೌರವರ ಕುಲಕ್ಷಯವಾಯಿತು. ಶ್ರೀಕೃಷ್ಣನು ಸಮಂತಕದ ಅಪವಾದವನ್ನ ಧರಿಸಿದನು. ಹೀಗೆ ಇನ್ನೂ ಎಷ್ಟೋ ಜ್ಞಾನಿಗಳು, ರಾಜರು, ವೀರರು, ಧೀರರು, ಶೂರರು ನನ್ನ ವಕ್ರದೃಷ್ಟಿಯಲ್ಲಿ ಸಿಲುಕಿ ಬೆಳಲಿ ಬೆಂಡಾಗಿರುವರು. ನನ್ನನ್ನು ತಿರಸ್ಕರಿಸಿದವರ ಸರ್ವನಾಶ ಮಾಡುವೆ ಎಂದನು.
ನಾನು ಈ ರೀತಿ ದೇವಾದಿದೇವರನ್ನು ಕಾಡಿರಲು ಇತರ ಮನುಷ್ಯರ ಪಾಡೇನು? ವಿಕ್ರಮನೇ, ನಿನ್ನ ದುಃಖವೋ ಯಥೇಚ್ಛವಾದದ್ದು. ನಿನಗೆ ನನ್ನ ಮಹಿಮೆಯ ಅರಿವು ಇರಲೆಂದು ಈ ರೀತಿ ಲೀಲಾ ವಿನೋದವನ್ನು ಮಾಡಿ ತೋರಿಸಿದೆನು ಎಂದನು. ಆಗ ವಿಕ್ರಮನು ಭಕ್ತಿಯುತನಾಗಿ ಶನಿದೇವನಿಗೆ ಸಾಷ್ಟಾಂಗವೆರಗಿ, ಮಹಾತ್ಮನೇ, ನಿನ್ನ ಮಹಿಮೆಯು ಅಗಾಧವಾದದ್ದು. ನಿನ್ನ ಚರಿತ್ರ ಶ್ರವಣದಿಂದ ನಾನು ಪುನೀತನಾದೆನು. ನಾನು ನಿನಗೆ ಅನನ್ಯ ಶರಣಾಗತನಾಗಿದ್ದೇನೆ. ಪ್ರಸನ್ನನಾಗು. ಪ್ರಾಣಿ ಮಾತ್ರರಿಗೆ ಮಾತ್ರ ನನ್ನಂತೆ ಬೀಡೆ ಕೊಡಬೇಡ. ಇಷ್ಟೇ ವರವನ್ನು ನನಗೆ ದಯಪಾಲಿಸು ಎಂದು ಪ್ರಾರ್ಥಿಸಿದನು. ವಿಕ್ರಮನ ಪ್ರಾರ್ಥನೆಯಿಂದ ಶನಿಯು ಸಂತುಷ್ಟನಾಗಿ, ವಿಕ್ರಮ, ನಿನ್ನಂತ ಪರಹಿತರ ಕಾರ್ಯ ಮಾಡುವವರು ಅತಿ ವಿರಳ. ಪ್ರತಿ ದಿವಸ ಅಥವಾ ಶನಿವಾರದಲ್ಲಿ ಅತಿ ಭಕ್ತಿಯಿಂದ ನನ್ನ ಚರಿತ್ರೆಯನ್ನು ಶ್ರವಣ ಪಠಣ ಮಾಡುವವರನ್ನು ನಾನು ರಕ್ಷಿಸುತ್ತೇನೆ. ಅದೇ ನನ್ನನ್ನು ದೂಷಿಸುವವರನ್ನು ಪರಿಪರಿಯ ಕ್ಲೇಶಕ್ಕೆ ಗುರಿ ಮಾಡುವೆನು. ವಿಕ್ರಮ, ನಿತ್ಯದಲ್ಲಿ ಗ್ರಂಥ ಪಠಣ ಮಾಡಿದರಂತೂ ಉತ್ತಮ. ಹಾಗೆ ಸಾಧಿಸದಲ್ಲಿ ಶನಿವಾರ ಉಪವಾಸವಿದ್ದು ನನ್ನ ಚರಿತ್ರೆಯನ್ನು ಶ್ರವಣ ಮಾಡಬೇಕು. ಅಂದರೆ ನಾನು ಸಂತುಷ್ಟನಾಗುವೆನು ಎಂದು ಹೇಳಿ ಶನಿಯು ಅದೃಶ್ಯನಾದನು. ಮರುದಿವಸ ಚಂದ್ರಸೇನ ಮಹಾರಾಜನು ವಿಕ್ರಮನನ್ನು ವಿಚಾರಿಸಬೇಕೆಂದು ಅಲ್ಲಿಗೆ ಬಂದನು. ಆಗ ಚಂದ್ರಸೇನನು ವಿಕ್ರಮನ ನಿಜ ಸಂಗತಿಯನ್ನೆಲ್ಲ ಅರಿತು ಆನಂದಿತನಾಗಿ ಪಶ್ಚಾತ್ತಾಪಪಟ್ಟು ಪದ್ಮಸೇನೆಯನ್ನು ಆತನಿಗೆ ದಾರೆ ಎರೆದು ಕೊಟ್ಟನು. ಕಳುವಿನ ಮಿಥ್ಯಾಪವಾದಕ್ಕಾಗಿ ಎಲ್ಲರೂ ಶ್ರೀಪತಿಯು ಸಾಹುಕಾರನ ಮನೆಗೆ ಹೋಗಲು ಅಲ್ಲಿದ್ದ ಚಿತ್ರದ ಹಂಸವು ಮೌತಿಕಹಾರವನ್ನ ಹೊರಚಲಿತು. ಈ ಶ್ರೀಪತಿಯು ದುಃಖಿಸಿದನು. ಆಲೋಲಿಕೆಯು ಬಂದು ವಿಕ್ರಮನ ಕೈ ಹಿಡಿದಳು. ವಿಕ್ರಮನಿಗೆ ಇಬ್ಬರು ಶ್ವಶೂರರು ಹೇರಳ ಸಂಪತ್ತು ಕೊಟ್ಟರು. ವಿಕ್ರಮನು ಗಾಣಿಗನಿಗೆ ಒಂದು ದೇಶವನ್ನು ಇನಾಮು ಕೊಟ್ಟನು. ವಿಕ್ರಮನು ಪದ್ಮಸೇನ ಆಲೋಲಿಕೆಯ ಸಹಿತವಾಗಿ ವಿಜೃಂಭಣೆಯಿಂದ ಉಜ್ಜಯಿನಿಯ ನಗರವನ್ನ ಪ್ರವೇಶಿಸಿದನು. ಹಾಗೂ ಶನಿದೇವನ ಭಕ್ತನಾಗಿ ಭಕ್ತಿಯಿಂದ ನಿತ್ಯ ಆತನ ಪೂಜೆ ಮಾಡಹತ್ತಿದನು. ಶನಿದೇವನ ಕೃಪೆಯಿಂದ ಶೇಷಾಯುಷ್ಯವನ್ನ ಸುಖದಿಂದ ಕಳೆದನು. ಶ್ರೀ ಶನಿದೇವರ ಮಹಾತ್ಮೆ ಸಂಪೂರ್ಣವು.